ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣ 2000 ಪ್ಲಸ್ 2000 4000 ಹಣ ಏನಾದರೂ ಇವತ್ತು ಜಮಾ ಆಗುತ್ತಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ರು. ಇವತ್ತು ಅಂಬೇಡ್ಕರ್ ಜಯಂತಿ ಇದೆ, ಇವತ್ತು ಗೌರ್ನಮೆಂಟ್ ಹಾಲಿಡೇ ಕೂಡ ಇದೆ. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಆದರೂ ಬರುತ್ತಾ ಅಂತ ಸಾಕಷ್ಟು ಜನ ಕೇಳ್ತಾನೆ ಇದ್ದಾರೆ. ಸ್ನೇಹಿತರೆ, ಇವೆಲ್ಲದ್ರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2000 ಇವತ್ತು ಬರುತ್ತಾ ಬರಲ್ವಾ ಅನ್ನುವಂಥದ್ದು ನಿಮ್ಮ ಎಲ್ಲರ ಪ್ರಶ್ನೆ ಆಗಿದೆ. ಮತ್ತು 20ನೇ ಕಂತಿನ ಹಣದ ಕುರಿತು ಕೂಡ ನೀವೆಲ್ಲರೂ ಮಾಹಿತಿ ಕೇಳ್ತಿದ್ದೀರಾ. ಯಾಕಂದ್ರೆ 20ನೇ ಕಂತಿನ ಹಣ ಕೂಡ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಹಣ ಆದರೆ ಬರಬೇಕು. ಯಾಕಂದ್ರೆ ಮಾರ್ಚ್ ತಿಂಗಳಿನ ಹಣ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ. ಗೃಹಲಕ್ಷ್ಮಿ ಯೋಜನೆಯ ರೂಲ್ಸ್ ಪ್ರಕಾರ ಮಾರ್ಚ್ ತಿಂಗಳಿನ ಹಣ ಯಾವಾಗ ಬರಬೇಕು, ನಿಮಗೆ ಏಪ್ರಿಲ್ನಲ್ಲಿ ಬರಬೇಕು. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ. ಫೆಬ್ರವರಿ ತಿಂಗಳಿನ ಹಣ ಯಾವಾಗ ಜಮಾ ಮಾಡಬೇಕಿತ್ತು, ಮಾರ್ಚ್ನಲ್ಲಿ ಜಮಾ ಮಾಡಬೇಕಿತ್ತು. ಆದರೆ ಜಮಾ ಮಾಡಿಲ್ಲ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಮಾಡಿಲ್ಲ. ಇವತ್ತಿನಿಂದ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2000 ಜಮಾ ಆಗುತ್ತಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಇವತ್ತು ಅಂಬೇಡ್ಕರ್ ಜಯಂತಿ, ಗೌರ್ನಮೆಂಟ್ ಹಾಲಿಡೇನೇ ಇರ್ಬೋದು. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಆಲ್ರೆಡಿ ಏನಾದರೂ DBT ಮುಖಾಂತರ ಹಣವನ್ನು ಪುಷ್ ಮಾಡಿದರೆ ಗೌರ್ನಮೆಂಟ್ ಹಾಲಿಡೇ ಇದ್ದರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ. ಆದರೆ ಇಲ್ಲಿ ನಮ್ಮ ಒಂದು ಸರ್ಕಾರದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣವನ್ನು ಪುಷ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಪುಷ್ ಟು DBT ಏನಾದರೂ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಇವತ್ತೇ ಬಂದು ಜಮಾ ಆಗುತ್ತೆ. ಒಂದು ವೇಳೆ DBT ಮುಖಾಂತರ ಅವರು ಪುಷ್ ಮಾಡಿಲ್ಲ ಅಂದರೆ ನಿಮಗೆ ಪುಷ್ ಮಾಡಿಬಿಟ್ಟು ನಾಳೆನೋ ನಾಳಿದ್ದಿಂದನೋ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಬರ್ಬೋದು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮೆಸೇಜ್ ಬರುತ್ತೆ. ನೀವು ಅದೇ ಕೆಲಸದಾಗ ಚೆಕ್ ಮಾಡಬೇಕನ್ನುವಂಥದ್ದು ಏನಿಲ್ಲ. ಮೆಸೇಜ್ ಬರುತ್ತೆ. ಮೆಸೇಜ್ ಬಂದರೆ ಗೊತ್ತಾಗುತ್ತಲ್ಲ ಹಣ ಬಂದಿದೆಯಾ ಇಲ್ಲ ಅಂತ. ಆಗ ಹಣ ಬಂದಿದ್ರೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಈಗ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮೆಲ್ಲರದು ಪ್ರಶ್ನೆ ಆದರೆ ಇದೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ನಿಮಗೆ ಜಮಾ ಮಾಡೋದಕ್ಕೆ ಆಗಲ್ಲ ಅಂತ ಆಲ್ರೆಡಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಮಾತ್ರ ಬಂದು ಜಮಾ ಆಗುತ್ತೆ. ನೋಡಿ ಸ್ನೇಹಿತರೆ, 19ನೇ ಕಂತಿನ ಹಣ ಮಾತ್ರ ಯಾಕೆ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದರೆ, ಇಲ್ಲಿ 19ನೇ ಕಂತಿನ ಹಣವನ್ನೇ 3 ಹಂತದಲ್ಲಿ ಜಮಾ ಮಾಡ್ತಿದ್ದಾರೆ. ಒಂದು ವಾರ ಎಲ್ಲ ಮೊದಲನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ. 2ನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ, ಇನ್ನು ಉಳಿದ ಫಲಾನುಭವಿಗಳಿಗೆ 3ನೇ ಹಂತದಲ್ಲಿ ಹಣವನ್ನು ಜಮಾ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ಪ್ರೋಸೆಸ್ಸೇ ಈ ತಿಂಗಳೆಲ್ಲ ಹಿಡಿಯುತ್ತೆ. ನಿಮ್ಗೆ 19ನೇ ಕಂತಿನ ಹಣ 3 ಹಂತದಲ್ಲಿ ಜಮಾ ಮಾಡೋದು. ಅದರಿಂದ 20ನೇ ಕಂತಿನ ಹಣ ನಿಮಗೆ ಈ ತಿಂಗಳಲ್ಲಂತೂ ಬರಲ್ಲ. 20ನೇ ಕಂತಿನ ಹಣ ನಿಮಗೆ ನೋಡಿ ಮೇ ತಿಂಗಳಲ್ಲಿ ಬಂದು ನಿಮ್ಮ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಈಗ ಸದ್ಯಕ್ಕಾದರೆ ನಿಮ್ಗೆ ಹಣ ಬರಲ್ಲ ಸ್ನೇಹಿತರೆ. 20ನೇ ಕಂತಿನ ಹಣ ಇವತ್ತಿಂದ 19ನೇ ಕಂತಿನ ಹಣ ಆದರೆ ಜಮಾ ಆಗ್ಬೋದು. ಒಂದು ವೇಳೆ DBT ಮುಖಾಂತರ ಆಲ್ರೆಡಿ ಪುಷ್ ಆಗಿದ್ರೆ ಹಣ, ಇಲ್ಲ ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಹಣ ಜಮಾ ಆಗುತ್ತೆ. ಇವತ್ತು ಚೆಕ್ ಮಾಡಿ. ನಿಮಗೆ ಬೆಳಗ್ಗೆ 10 ಗಂಟೆ ಮೇಲೆ ಒಂದು ವೇಳೆ ನಿಮ್ಮ ಖಾತೆಗಳಿಗೆ ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಹಣ ಬಂದಿದೆ ಅಂತ ಹೇಳಿ. ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.